ನಮಸ್ಕಾರ. ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ನಾನು ಇನ್ನೊಂದು ಕೇಳ್ಪಟ್ಟೆ, ಗಣಪತಿ ಮನೆಯಲ್ಲಿ ಕೂರ್ಸೋದು ಹಿಂಗೆ ಪೀಠದಲ್ಲಿ ಕೂತ್ಕೊಂಡಿರೋಂತ ಗಣಪತಿ ಇಡಬೇಕು. ಸಾಮಾನ್ಯ ಹೊರಗಡೆ ನೋಡಿದ್ರೆ ನಿಂತಿರೋ ಗಣಪತಿಗಳೆಲ್ಲ ಅದರ ನಾನು ಹೇಳದ್ನಲ್ಲ, ಕಮ್ಯುನಿಟಿ ಪೂಜೆ ಮಾಡೋದು ಉದ್ದೇಶ ಬೇರೆ. ಬಟ್ ಮನೆಯಲ್ಲಿ ನೀವು ವ್ರತ ಮಾಡೋರು, ನಾನು ವ್ರತ ಮಾಡೋರ್ಗೆ ಹೇಳ್ತೀನಿ, ನೀವು ಮನೆಯಲ್ಲೂ ಕೂಡ ಶೋ ಆಫ್ ಮಾಡಕ್ ಕೂರ್ಸೋದಿದ್ರೆ ಯಾವ ತರದಾರು ಕೂರ್ಸ್ಕೊಳ್ಳಿ. ವ್ರತ ಮಾಡ್ಬೇಕು ಅಂತಂದ್ರೆ ಅದು ಯಾವ ರೀತಿ ವ್ರತ ಅಂದ್ರೆ, ಆ ಪೀಠದ ಗಣಪತಿ ಏನ್ ನಾವು ರೆಗ್ಯುಲರ್ ಪೂಜೆ ಮಾಡ್ತೀವಲ್ಲ ಅದು ಆಮೇಲೆ ಸ್ವಲ್ಪ ನೇಚರ್ ಫ್ರೆಂಡ್ಲಿ ಇರೋದನ್ನ ಹುಡುಕಿ ತಗೊಂಡ್ಬನ್ನಿ. ಮೋಸ್ಟ್ಲಿ ಈಗ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ, ಬಟ್ ಹಂಗೆ ಡಿಸೈನ್ ಅಂತ ಹೋದ್ರೇನೆ ಅಲ್ಲೇನೆ ಅವನು ಕಲರ್ ಅದು ಎಲ್ಲ ಹಾಕೋದು. ಸೊ ಹಾಗಾಗಿ ಅದನ್ನ ತಗೊಂಡ್ಬನ್ನಿ. ಇದಿದೆ ವ್ರತ ಅಂತಂದ್ರೆ ಇದ್ರಲ್ಲಿ ಗಣಪತಿ ವ್ರತದಲ್ಲಿ ಏನೂ ಇಲ್ಲ. ಯಾವುದೇ ಒಬ್ಬ ಅತಿಥಿನ ಮನೆಗೆ ಆಹ್ವಾನ ಮಾಡ್ಕೊಂಡು ಅವರಿಗೆ ಸ್ನಾನಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ, ಸ್ನಾನ ಆದ್ಮೇಲೆ ಬಟ್ಟೆ ಎಲ್ಲ ಕೊಟ್ಟು ನೀವ್ ಹೆಂಗೆ ಸತ್ಕಾರ ಮಾಡ್ತೀರೋ ಈ ವ್ರತದಲ್ಲೂ ಅಷ್ಟೇ ಇರೋದು. ಗಣಪತಿ ಬಂದಾಗ ಒಳಗ್ ಬರ ಮಾಡ್ಕೊಂಡು ಒಂದು ಜಾಗದಲ್ಲಿ ಕೂರ್ಸಕ್ ಮುಂಚೆ ಪಂಚಾಮೃತ ಸ್ನಾನ ಮಾಡಿಸಿ ಎಲ್ಲ ಆದ್ಮೇಲೆ ಬಟ್ಟೆ ವಸ್ತ್ರ ಜನವಾರ ಎಲ್ಲ ಕೊಟ್ಟು ಯಜ್ಞೋಪವೀತ ಎಲ್ಲವನ್ನು ಕೊಟ್ಟು ಇದೆಲ್ಲ ಆದ್ಮೇಲೆ ಒಂದು ಪೀಠದಲ್ಲಿ ಕೂರಿಸಿ ಹೂವು ಅರ್ಶನ ಕುಂಕುಮ ಇದರಲ್ಲಿ ಸ್ತುತಿ ಮಾಡಿ ಪೂಜೆ ಮಾಡಿ, ಅಂದ್ರೆ ನಾನು ಇದನ್ನ ಸಂಕ್ಷಿಪ್ತವಾಗಿ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೀನಿ. ಪೂಜೆ ಮಾಡಿ ನಂತರ ಭಕ್ಷ್ಯ ಭೋಜ್ಯಗಳಿಂದ ನೈವೇದ್ಯ ಮಾಡಿ, ಅಂದ್ರೆ ಅದನ್ನ ಆಫರ್ ಮಾಡಿ ನಂತರ ಮತ್ತೆ ಪೂಜೆ ಮಾಡಿ ವಾಪಸ್ ಕಳಿಸೋದು. ವ್ರತ ಅಂದ್ರೆ ಇಷ್ಟೇ ಬರುತ್ತೆ. ಸೊ ಆ ದೇವ್ರಿಗೆ ತಕ್ಕನಾಗೆ ಅದ್ರ ಮಂತ್ರಗಳು ಅಥವಾ ಶ್ಲೋಕಗಳು ಏನಿದೆ ಚೇಂಜ್ ಆಗುತ್ತೆ. ಸೊ ವ್ರತ ಅಂದ್ರೆ ಇಷ್ಟೇನೆ. ನಿಮ್ಗೆ ಅದ್ರದ್ದು ಇದು ಗೊತ್ತಿಲ್ಲ, ಆಕ್ಸೆಸಿಬಲ್ ಇಲ್ಲ ಅಂದ್ರೆ ಯಾರನ್ನಾರು ಪುರೋಹಿತರನ್ನ ಕರೆಸಿ ವ್ರತವನ್ನ ಮಾಡಬೇಕು ಅನ್ನೋದು ಅದು ಮಾಡಿ. ಈಸಿ ಇದೆ, ಬುಕ್ ನೋಡ್ಕೊಂಡು ನೀವು ಮಾಡ್ಬೋದು. ಬಟ್ ಗೊತ್ತಾಗಿಲ್ಲ ಅಂತಂದ್ರೆ ಯಾರನ್ನಾರು ಕರೆಸಿದ್ರೆ ಮಾಡಿಸ್ಕೊಡ್ತಾರೆ. ಬಟ್ ಇದು ವ್ರತದಲ್ಲಿ ಏನಂತಂದ್ರೆ, ಈ ವ್ರತದಲ್ಲಿ ಪ್ರತಿ ವ್ರತದಲ್ಲೂ ಇರುತ್ತೆ, ಅವತ್ ಸಾಯಂಕಾಲ ಅಥವಾ ವಿಸರ್ಜನೆ 3 ದಿವಸ ಅಟ್ಲೀಸ್ಟ್ 1.5 ದಿವಸನಾದ್ರೂ ಇಡಬೇಕು ಅಂತಿದೆ. ಅಟ್ಲೀಸ್ಟ್ 3ನೇ ದಿವಸ ಅಥವಾ 5ನೇ ದಿವಸ ವಿಸರ್ಜನೆ ಮಾಡ್ತಾರೆ. ಪಾಪ್ಯುಲರ್ ಆಗಿ 9 ದಿವಸ ಇಟ್ಟು 9 ದಿವಸನೂ ಪೂಜೆ ಮಾಡಿ ನಂತರ 9ನೇ ದಿವಸ ವಿಸರ್ಜನೆ ಮಾಡ್ತಾರೆ. ಸೊ ಯಾವ್ದಾರು ನೀವು ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ನಲ್ಲಿ ಪೂಜೆಯನ್ನ ನಿಮ್ಮ ಆಚಾರ ಇದು ಬಿಟ್ಟಿದ್ದು. ನಿಮ್ ವ್ರತ ಅಂತಂದು ಮೊದಲನೇ ದಿವಸ ಏನ್ ಮಾಡಿದ್ರು ಅಲ್ಲಿಗೆ ಮುಗ್ದೋಯ್ತು. ಬಟ್ ನೀವು ಎಷ್ಟ್ ದಿವಸ ಮನೇಲಿ ಇಟ್ಕೋಬೇಕು ಅಂತೀರೋ ಅದ್ ನಿಮ್ಮ ಖುಷಿ. ಸೊ ಬಿಡೋದ್ ಮಧ್ಯದಲ್ಲಿ 1 ದಿವಸ ಸಾಯಂಕಾಲ ಅಥವಾ ನಿಮ್ಮ ಫ್ರೀ ಟೈಮ್ ಅಲ್ಲಿ ಕತೆ ಓದ್ಬೇಕು. ವ್ರತ ಕತೆ ತುಂಬಾ ಇಂಪಾರ್ಟೆಂಟು, ಅದನ್ನ ಕೇಳಿದ್ರೆ ಒಳ್ಳೇದು ಅಂತ. ಯಾಕೆಂತಂದ್ರೆ ಗಣಪತಿ ಹಬ್ಬದ ದಿವಸ ಅಥವಾ ಸಂಕಷ್ಟ ಚೌತಿಗಳ ದಿವಸ ಚಂದ್ರನನ್ನ ನೋಡ್ಬಾರ್ದು ಅಂತ ಒಂದು ಗಣಪತಿಯ ಶಾಪ ಇದೆ ಚಂದ್ರನ್ಗೆ. ಎಲ್ರು ಅನ್ಕೊಂಡ್ ಭಾದ್ರಪದ ಶುಕ್ಲ ಚೌತಿ ಅಂತ, ಹಂಗಲ್ಲ. ಗಣಪತಿ ಸಂಕಷ್ಟ ಚೌತಿಗಳ ದಿವಸನು ಚಂದ್ರನ ನೋಡಬಾರ್ದು ಅಂತ ಇರೋದು. ಸೊ ಹಂಗ್ ನೋಡಿದ್ರೆ ಅದು ಶಾಪ ಇದೆ. ಆ ಕತೆ ಎಲ್ಲ ಬರುತ್ತೆ ಇದ್ರಲ್ಲಿ. ಸೊ ಆ ಕತೆ ಬಂದಾಗ ಆ ಕಥೆಯನ್ನ ಫುಲ್ ಓದ್ಬೇಕು. ಸಮಂತಕೋಪಾಖ್ಯಾನ ಅಂತ ಕತೆ. ಸೊ ಅದು ಕೃಷ್ಣನ ಸಮಂತಕಮಣಿ ಕತೆ ಇದೆ, ಪಾಪ್ಯುಲರ್ ಕತೆ. ಆ ಕಥೆಯನ್ನ ಓದ್ಬೇಕಾಗುತ್ತೆ. ಈಗ ಕತೆ ಅಂತ ಹೇಳ್ತಾ ಇದ್ದೀರಾ, ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬಿಡಿ. ಓಕೆ, ಕತೆ ಕಥೆಯಲ್ಲಿ ಏನಿದೆ ಅಂತಂದ್ರೆ, ತುಂಬಾ ಜನ ಗೊತ್ತಿಲ್ಲ ಇದು ಕೃಷ್ಣ ಮತ್ತೆ ಆ ಸಮಂತಕಮಣಿ ಇಷ್ಟು ಮಾತ್ರ ಗೊತ್ತಿದೆ. ಡೀಟೇಲ್ಡ್ ಆಗಿ ಒಂದ್ ಸ್ವಲ್ಪ ಕೆಲವು ಗೊತ್ತಿಲ್ದಿರೋ ಡೀಟೇಲ್ ಹೇಳ್ಬಹುದು ಅಂದ್ರೆ, ಇದು ಕತೆ ಧರ್ಮರಾಯನಿಂದ ಶುರುವಾಗುತ್ತೆ. ಯಾವಾಗ ಅವನು ಮೋಸದ ದ್ಯೂತದಲ್ಲಿ ಸೋತು ಎಲ್ಲ ಕಳ್ಕೊಂಡು ವನವಾಸಕ್ಕೆ ಹೋದ್ನಲ್ಲ, ಅವನು ದುಃಖದಲ್ಲಿ ಏನ್ ಮಾಡೋದು, ಹಿಂಗಾಯ್ತಲ್ಲ ಅಂತ ಅಲ್ಲಿ ಋಷಿ ಮುನಿಗಳು ಇರ್ತಾರೆ. ಅವ್ರನ್ನ ಕೇಳ್ತಾನೆ, ಈಗ ಹಿಂಗೆಲ್ಲ ಆಗೋಯ್ತು ಏನ್ ಮಾಡೋದು ಅಂತ. ಅವಾಗ ಅವ್ರು ಹೇಳ್ತಾರೆ, ನೀನ್ ವರಸಿದ್ಧಿ ವಿನಾಯಕ ವ್ರತ ಮಾಡು, ಅದು ಮಾಡಿದ್ರೆ ನಿಂಗೆ ಒಳ್ಳೇದು, ಅದ್ ಹೇಗ್ ಮಾಡ್ಬೇಕು ಅಂತ ಡೀಟೇಲ್ಸ್ ಹೇಳ್ತಾರೆ. ಅವಾಗ ಅವನ್ ಕೇಳ್ತಾನೆ, ಇದು ಯಾರ್ಯಾರು ಮಾಡಿದ್ರು, ಇದೇನು ಅಂತ.
ಅವಾಗ ಅವ್ರು ಹೇಳ್ತಾರೆ, ಇದು ತುಂಬಾ ಕಾಲದಿಂದ ಮಾಡ್ಕೊಂಡ್ ಬಂದಿರೋದು. ಇಂದ್ರ ವೃತ್ರಾಸುರನ್ನ ಕೊಲ್ಲೋದಿಕ್ಕೆ ಕೊಲ್ಲೋದಕ್ ಮುಂಚೆ ಇದನ್ ಮಾಡಿದ್ದ. ಅಂದ್ರೆ ಏನೇ ನಿಮ್ಮ ಇಚ್ಛೆಗಳಿದ್ರು, ನೀವೇನೇ ಕೇಳೋದಿದ್ರು ಅದನ್ನ ಸಿದ್ಧಿಸ್ಕೊಳಕ್ ಇದ್ ಮಾಡ್ಬೇಕು ಅಂತ. ಸೊ ಅವ್ರು ಹೇಳ್ತಾರೆ, ಹಿಂದೆ ಯಾರ್ಯಾರು ಮಾಡಿದ್ದು ಅಂದ್ರೆ ಇಂದ್ರ ವೃತ್ರಾಸುರ, ಇದು ಕತೆ ಹೇಳಿದ್ದೆ ನಾನು ನಿಮ್ಗೆ. ಒಬ್ಬ ವೃತ್ರಾಸುರ ಅಂತ, ನೀವು ಭೂಮಿ ಮೇಲೆ ಇದ್ದೀರ, ಅವನನ್ನ ವಧೆ ಮಾಡಕ್ ಹೋಗಕ್ ಮುಂಚೆ, ಯುದ್ಧಕ್ ಹೋಗಕ್ ಮುಂಚೆ ಈ ವರಸಿದ್ಧಿ ವಿನಾಯಕ ವ್ರತವನ್ನ ಮಾಡಿ ಹೋದ ಅಂತ. ನಂತರ ನಳದ ಮಯಂತಿ, ಅವ್ರಿಗೂ ಪ್ರಾಬ್ಲಮ್ಸ್ ಆಗಿತ್ತು. ಅವರು ಇದು ಪೂಜೆ ಮಾಡಿ ನಳ ಎಲ್ಲ ಪ್ರಾಬ್ಲಮ್ಸ್ ತೀರ್ಸ್ಕೊಳ್ಳೋಣ ಅಂತ. ಅವರಿಬ್ರದ್ದು ಒಂದು ಒಳ್ಳೆ ಸ್ಟೋರಿ ಇದೆ, ಯಾವತ್ತಾರ ಒಂದ್ ದಿವಸ ಹೇಳೋಣ. ನಳ ಒಂಥರ ರೊಮ್ಯಾಂಟಿಕ್ ಪ್ಲಸ್ ಒಳ್ಳೆ ಇದು ಸ್ಟೋರಿ ಅದು ನಮ್ಮ ಇದ್ರಲ್ಲಿರೋದು. ಸೊ ಇದ್ರಲ್ಲಿ ಕಥೆಯಲ್ಲೇ ಏನ್ ಬರುತ್ತೆ, ಶಕ್ರೇಣ ಪೂಜಿತಂ ಪೂರ್ವಂ ವೃತಾಸುರ ವಧೇ ತಥಾ. ಅಂದ್ರೆ ಶಕ್ರ ಅಂದ್ರೆ ಇಂದ, ಹಿಂದೆ ಶಕ್ರನು ಕೂಡ ಈ ಪೂಜೆ ಮಾಡಿದ್ದ ವೃತಾಸುರ ವಧೆ ಮಾಡಕ್ಕೆ. ರಾಮದೇವೇನ ತದ್ವಚ್ಚ ಸೀತಾಯ ಮಾರ್ಗಣೆ ತಥಾ. ಸೀತೆಯನ್ನ ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಿಲ್ಲದೆ ಒದ್ದಾಡ್ಬೇಕಾರೆ ರಾಮ ಈ ವ್ರತವನ್ನ ಮಾಡಿದಾಗ ಅವನಿಗೆ ದಾರಿ ಗೊತ್ತಾಯ್ತು. ಅಂದ್ರೆ ಇನ್ ದ ಸೆನ್ಸ್, ರಾಮನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲದ ಸ್ಟೇಟಸ್ ಹೋಗ್ಬಿಡ್ತಾನ ರಾಮ. ಈ ವರಸಿದ್ಧಿ ವಿನಾಯಕ ವ್ರತ ಮಾಡಿದಾಗ ಜಟಾಯು ಸಿಕ್ದ, ನಂತರ ಇವರು ಸುಗ್ರೀವ ಹನುಮಂತರು ಸಿಕ್ಕಿದ್ರು, ಹಂಗಾಯ್ತು ಅಂತ ಹೇಳ್ತಾರೆ. ಆಮೇಲೆ ಭಗೀರಥ ಗಂಗೆಯನ್ನ ಭೂಮಿಗೆ ತರೋದಕ್ ಮುಂಚೆ ವರಸಿದ್ಧಿ ವಿನಾಯಕ ವ್ರತ ಮಾಡಿದ್ದ ಅಂತ ಹೇಳ್ತಾರೆ. ಇನ್ನೊಬ್ರು ಯಾರು, ಸುರಾಸುರರು ಅಮೃತ ಮಂಥನ, ಅಂದ್ರೆ ಅಮೃತಕ್ಕೋಸ್ಕರ ಸಮುದ್ರ ಮಂಥನ ಮಾಡಕ್ ಮುಂಚೆ ಈ ವರಸಿದ್ಧಿ ವಿನಾಯಕ ವ್ರತವನ್ನ ಮಾಡಿ ನಂತರ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಇದೆಲ್ಲ ಇದೆ ಆ ಕಥೆಯಲ್ಲಿ. ಇಷ್ಟು ಜನ ಮಾಡಿದ್ರು ಅಂತ ಹೇಳಿ ಧರ್ಮರಾಯನ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವಾಗ ನೀವೆಲ್ಲ ಹಳೇದ್ ಹೇಳ್ತಿದ್ದೀರಾ, ಈ ಟೈಮಲ್ಲಿ ಯಾರು ಮಾಡಿದ್ರು ಹೇಳಿ ಅಂತ ಕೇಳ್ತಾನೆ ಧರ್ಮರಾಯ. ಅದು ನಿಮ್ಮ ಆಪ್ತ ಶ್ರೀಕೃಷ್ಣನೇ ಮಾಡಿದ್ದ ಅಂತ ಹೇಳ್ತಾರೆ ಅವರು. ಹೌದಾ, ಹೇಗೆ, ಏನು ವಿಷಯ ಹೇಳಿ ಅಂದಾಗ ಅವಾಗ ಶಮಂತಕ ಮಣಿ ಕತೆ ಹೇಳ್ತಾರೆ. ಕತೆ ಏನಂತಂದ್ರೆ, ಯಾದವರೆಲ್ಲ ಈಗ ಈ ಬೃಂದಾವನ ಮತ್ತೆ ಈ ಮಥುರಲ್ಲಿ ಕಂಸನ ಕೊಂದಾದ್ಮೇಲೆ ಜರಾಸಂಧನ ಹಾವಳಿ ಜಾಸ್ತಿ ಆಗುತ್ತೆ ಅಂತ ಅವರೆಲ್ಲ ಹೋಗಿ ದ್ವಾರಕೆಯಲ್ಲಿ ಇದ್ದಾಗ, ಆ ಟೈಮಲ್ಲಿ ಯಾದವರೆಲ್ಲ ಅಲ್ಲೋಗಿರ್ತಾರೆ. ಮುಂಚೆ ಬೇರೆ ಬೇರೆ ರಾಜ್ಯ ಇದ್ರು, ಕೃಷ್ಣ ಎಲ್ರನ್ನ ಸೇರಿಸಿ ದ್ವಾರಕೆಗೆ ಹೋಗಿ ಅವ್ರದ್ದು ಒಂದು ಇದ್ ಕಟ್ಕೊಂತಾರೆ. ಯಾಕಂದ್ರೆ ಜರಾಸಂಧನಿಂದ ಅವನ್ ಕಾಟ ಬೇಡ ಅಂತ. ಅಲ್ಲಿದ್ದಾಗ ಇನ್ನೊಬ್ಬ ಯಾದವ ರಾಜ ಸತ್ರಾಜಿತ ಅಂತ, ಅವನಿಗೊಬ್ಬ ತಮ್ಮ ಇರ್ತಾನೆ ಪ್ರಸೇನ ಅಂತ, ಅಣ್ಣ ತಮ್ಮಂದ್ರು. ಅವನು ದ್ವಾರಕೆ ಅಂದ್ರೆ ಸಮುದ್ರದ ಹತ್ರ ಅಲ್ವಾ, ಅಲ್ಲೋಗಿ ಸೂರ್ಯನ್ ಕೂತ್ಕೊಂಡು ತಪಸ್ ಮಾಡೋದಂತೆ. ಕಣ್ಣು ಮಿಟಕ್ಸ್ದಲೆ ಐ ಥಿಂಕ್ ಎಷ್ಟೋ ವರ್ಷಗಳ ಕಾಲ ಸೂರ್ಯನೇ ನೋಡೋದು. ಆ ರೀತಿ ತಪಸ್ ಕಣ್ಣು ಕೂಡ ಮಿಟಕ್ಸ್ದಲೆ ಸೂರ್ಯನೇ ನೋಡ್ತಾ ಇರೋದು. ಈ ರೀತಿ ತಪಸ್ ಮಾಡಿದಾಗ ಸೂರ್ಯ ಪ್ರತ್ಯಕ್ಷ ಆಗಿ ನಿನ್ ತಪಸ್ಸಿಗೆ ಮೆಚ್ಚಿದೆ, ಏನ್ ಬೇಕು ಕೇಳ್ಕೊ ಅಂತ ಕೇಳಿದಾಗ ಅವನು ಸೂರ್ಯನ ಎದೆಯಲ್ಲಿ ಒಂದು ಸಮಂತಕ ಮಣಿ ಇರುತ್ತೆ, ಹಾರ, ಅದು ಕೊಡು ನನಗ್ ಬೇಕು ಅಂತ ಸೂರ್ಯ ಕೊಡ್ತಾನೆ ಅವನಿಗೆ. ಅದನ್ನ ಇವನು ಕತ್ಗೆ ಹಾಕೊಂಡು ಇವನ್ ಧರಿಸ್ಕೊಂಡು ಬರ್ತಾನೆ. ಅದು ಬಂದ್ ನೋಡಿದ್ರೆ ಸೂರ್ಯನೇ ಬಂದೇನೋ ಅಂತ ಅನ್ಸುತ್ತೆ, ಅಷ್ಟು ಪ್ರಕಾಶಮಾನವಾಗಿರುತ್ತೆ. ಆಮೇಲೆ ಅದು ಪ್ರತಿದಿನ ಎಷ್ಟೊಂದು, ಕೆಲವು ಕಡೆ ಹೇಳ್ತಾರೆ ಅದು ಯಾವ ಪಾತ್ರೆಯಲ್ಲಿ ಇಡ್ತಾರೋ ಆ ಪಾತ್ರೆ ತುಂಬಾ ಅಷ್ಟು ಬಂಗಾರ ಕೊಡ್ತಾ ಇತ್ತು ಅಂತ, ಎಲ್ಲ ವಜ್ರ ವೈಡೂರ್ಯಗಳು ಅಷ್ಟು ಸಂಪತ್ತು ಕೊಡ್ತಿತ್ತು ಅಂತ, ಪ್ರತಿದಿನ ಅಷ್ಟು ಕೊಡ್ತಿತ್ತಂತೆ. ಸೊ ಅದು ಬಂದಾಗ ಎಲ್ರು ಇದು ಸೂರ್ಯನೇ ಬರ್ತಿದ್ದಾನೆ ಅನ್ಕೊಂಡ್ರಂತೆ. ಆಮೇಲೆ ಇವನ್ ಕೃಷ್ಣನು ಹಂಗೆ ಅನ್ಕೊಂಡಂತೆ, ಇದೇನಿದು ಸೂರ್ಯನೇ ಬರ್ತಿದ್ದಾನೆ. ಆಮೇಲೆ ಹತ್ರ ಬಂದಾಗ ಸತ್ರಾಜಿತ್ ಅಂತ ಗೊತ್ತಾಗಿ ಇದು. ಬಟ್ ಸೂರ್ಯ ಅವನ್ಗೆ ಕೊಡ್ಬೇಕಾದ್ರೆ ಒಂದ್ ಮಾತು ಹೇಳ್ತಿರ್ತಾರೆ, ಇದು ನೀವು ಶುಚಿಯಾಗಿಲ್ದಲೆ ಮೈಲಿಗೆ ಆದ್ರೆ ಯಾರು ಧರಿಸಿರ್ತಾನೋ ಅವನ ಪ್ರಾಣ ಹೋಗುತ್ತೆ ಅಂತ. ಓಕೆ. ಸೊ ಇದನ್ನ ಬರ್ತಾನೆ ಕೃಷ್ಣ, ಮಾತಾಡಿಸ್ತಾನ ಅವನ್ನ. ಕೃಷ್ಣ ಅವನ್ಗೆ ಸಲಹೆ ಕೊಡ್ತಾನೆ, ನೋಡಪ್ಪ ನೀನು ಇವಾಗ
ಅವ್ ಯಾವ್ದಾದ್ರು ಸಣ್ಣ ಸಣ್ಣ ರಾಜ್ಯರು ಎಷ್ಟಾದ್ರೂ ಮೇನ್ ರಾಜ ಕೃಷ್ಣನ ಹ್ಮ್ ಹ್ಮ್ ತಾತ ಅಲ್ಲ, ಕಂಸವ್ರಪ್ಪ ಹ್ಮ್ ಉಗ್ರಸೇನ. ಹ್ಮ್ ಅವ್ರ ಕೈ ಕೊಟ್ಬಿಡು, ರಾಜನ ಹತ್ರ ಇದ್ರೆ ಇದು ಪ್ರಜೆಗಳಿಗೆ ಉಪಯೋಗಿಸ್ತಾರೆ ಯಾಕಂದ್ರೆ ಅಂತ ಹೇಳ್ತಾರೆ ಕೃಷ್ಣ. ಹ್ಮ್ ಅವನು ಒಪ್ಪಲ್ಲ, ಇದು ನಾನು ಪಡ್ಕೊಂಡಿದ್ದು, ನಾನ್ ಯಾಕೆ ಕೊಡ್ಬೇಕು ಹ್ಮ್ ಅಂತ ಹೇಳಿ ಅವನು ಅವನ ಹತ್ರ ಇಟ್ಕೊಂತಾನೆ. ಹ್ಮ್ ಸೊ ಹೀಗೆ ಕಳಿಯುತ್ತೆ. ಇದು ಎಲ್ರಿಗೂ ಗೊತ್ತಿದೆ ಕೃಷ್ಣ ಹೇಳಿರೋದು. ಹ್ಮ್ ಸೊ ಗೊತ್ತಿದೆ. ಅವ ಈಗ ಕೆಲವು ದಿವಸ ಆದ್ಮೇಲೆ ಅವನ್ ತಮ್ಮನಿಗೆ ಕೊಟ್ಟಿರ್ತಾನೆ. ಹ್ಮ್ ಅವನ ತಮ್ಮ ಅದನ್ನ ಹಾಕೊಂಡು ಕೃಷ್ಣ ಇವರು ಎಲ್ಲ ಯಾದವರೆಲ್ಲ ಒಂದ್ಸರಿ ಬೇಟೆಗೆ ಹೋಗ್ತಾರೆ ಕಾಡಿಗೆ. ಹ್ಮ್ ಬೇಟೆಗೆ ಹೋದಾಗ ಅಲ್ಲಿ ಅವನು ಮೈಲ್ಗೆ ಆಗ್ಬಿಡ್ತಾನೆ, ಹ್ಮ್ ಹ್ಮ್ ಯಾರೋ ಅವನ್ ತಮ್ಮ. ಆ ಕಾರಣಕ್ಕಾಗಿ ಒಂದ್ ಸಿಂಹ ಅವನು ಸಪರೇಟ್ ಆಗ್ಬಿಡ್ತಾನೆ ಈ ಗುಂಪಿಂದ. ಹ್ಮ್ ಹ್ಮ್ ಅವನು ಕುದುರೆ ಅದ್ರ ಪ್ರಭಾವದಿಂದ ಬೇರೆ ಕಡೆ ಓಡ್ಬಿಡುತ್ತೆ. ಹ್ಮ್ 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 ಸೊ ಅವನ್ ಒಬ್ನೇ ಇದ್ದಾಗ ಸಿಂಹ ಅವನನ್ನ ಅಟ್ಯಾಕ್ ಮಾಡಿ ಅದನ್ನ ಎತ್ಕೊಂಡು ಹೋಗುತ್ತೆ ಒಂದು ಸಿಂಹ. ಹ್ಮ್ ಸೊ ನಂತರದಲ್ಲಿ ಅವನಲ್ಲಿ ಸತ್ತೋಗ್ತಾನೆ. ಅವನಲ್ಲಿ ಸತ್ತೋಗ್ತಾನೆ. ಹ್ಮ್ ಅದು ಹೇಳಿದಲ್ಲ ಸೂರ್ಯ, ಹ್ಮ್. ಮೈಲ್ಗೆ ಆದ್ರೆ ಆ ಕ್ಷಣಕ್ಕೆ ಅವನು ಸತ್ತೋಗ್ತಾನೆ ಅಂತ. ಹ್ಮ್ ಸೊ ಸಿಂಹವು ಏನ್ ಶುಚಿಯಾಗಿರಲ್ಲ. ಹ್ಮ್ ಆ ಅದು ಸಿಂಹ ಹಂಗೆ ಎತ್ಕೊಂಡು ಹೋಗ್ತಿರೋದನ್ನ ಜಾಂಬು ಅಂತ ನೋಡ್ತಾನೆ. ಜಾಂಬು ಅಂತ ರಾಮಾಯಣದಲ್ಲಿ ಇದ್ದಿದ್ ಜಾಂಬು ಅಂತಾನೆ. ಹ್ಮ್ 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 ಅವನು ಇನ್ನು ದ್ವಾಪರ ಯುಗದ ತನಕ ಬದುಕಿರ್ತಾನೆ ಅಂತ. ಅವನು ಕೂಡ ಒಂಥರ ಚಿರಂಜೀವಿ, ಹ್ಮ್ ಹ್ಮ್ ತುಂಬಾ ವರ್ಷಗಳ ಕಾಲ ಇದ್ದವನು. ಹ್ಮ್ ಅದ್ರ ಬಗ್ಗೆ ಇನ್ನೊಂದ್ ದಿವಸ ಮಾತಾಡೋಣ. ಸೊ ಜಾಂಬು ಅಂತ ನೋಡಿ ಅವನು ಸಿಂಹನ ಕೊಂದು ಹ್ಮ್ ಅದ್ ಎತ್ಕೊಂಡು ಹೋಗಿ ತನ್ನ ಮಗು ಚಿಕ್ಕ ಮಗು ಇರುತ್ತೆ ಅವನ್ಗೆ, ಹ್ಮ್ ಅದು ತೊಟ್ಲಕ್ ಕಟ್ಟಿರ್ತಾನೆ. ಹ್ಮ್ ಅವನು ಒಳಗೆ ಹೋಗಿ ಅವನು ಕಟ್ಟಿರ್ತಾನೆ. ಅವನಿಗೊಬ್ಳು ಮಗಳು ಇರ್ತಾಳೆ ಜಾಂಬವತಿ. ಸೊ ಆಗುತ್ತೆ. ಬಟ್ ಇಲ್ಲಿ ಇವರು ಮುಗಿಸ್ಕೊಂಡು ವಾಪಸ್ ಬರ್ತಾರೆ ಕೃಷ್ಣ ಮತ್ತೆ ಬೇರೆಯವರೆಲ್ಲ. ಜನ ಕೃಷ್ಣನ್ ಮೇಲೆ ಡೌಟ್ ಮಾಡ್ತಾರೆ. ಹ್ಮ್ 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 ಇವನ್ ಪ್ರಸೇನ ವಾಪಸ್ ಬರ್ಲಿಲ್ಲ, ಹ್ಮ್ ಅವನ ಹತ್ರ ಸಮಂತಕ ಮಣಿನೂ ಇತ್ತು. ಹ್ಮ್ ಬಟ್ ಕೃಷ್ಣ ಮುಂಚೆ ಹೇಳಿರ್ತಾನಲ್ಲ, ಇದ್ ನಿನ್ನ ಹತ್ರ ಇರ್ಬಾರ್ದು, ರಾಜ ಕೊಟ್ಬಿಡು ಅಂತ. ಹ್ಮ್ ಅದಕ್ಕೋಸ್ಕರ ಮಾಡಿದಾನೆ ಅಂತ ಕೃಷ್ಣನ್ ಮೇಲೆ ಇದ್ ಮಾಡ್ತಾರೆ. ಅವಾಗ ಕೃಷ್ಣ ಇದೇನ್ ಹಿಂಗಾಯ್ತು ಅಂತ ಹುಡುಕೊಂಡು ಹೋಗ್ತಾನೆ. ಹ್ಮ್ 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 ಅಲ್ಲಿ ಅವನ್ ಪ್ರಸೇನ ಬಿದ್ದಿರ್ತಾನೆ. ತಿರ್ಗಿ ಹುಡುಕೊಂಡು ಹೋಗಿ ಸಿಂಹ ಅದು ನಂತರ ಅದರಿಂದ ಹುಡುಕೊಂಡು ಹೋಗಿ ಜಾಂಬವಂತನ ಗುಹೆಗೆ ಬರ್ತಾನೆ. ಹ್ಮ್ ಅಲ್ಲಿ ತೊಟ್ಲಿಗೆ ಕಟ್ಟಿರ್ತಾನೆ, ಗೊತ್ತಾಗುತ್ತೆ. ಇದೆಲ್ಲ ಬೇಗ ಬೇಗ ಹೇಳ್ತೀನಿ ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ಕತೆ. ಹ್ಮ್ 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 ಅಲ್ಲಿ ಅವಳು ಜಾಂಬವತಿಗೆ ನೋಡಿದ ತಕ್ಷಣ ಕೃಷ್ಣನ್ ಮೇಲೆ ಮನ್ಸಾಗುತ್ತೆ. ಹ್ಮ್ ಅವಳು ಕೊಡ್ತಾಳೆ, ತೆಗೆದು ಕೊಡ್ತಾಳೆ, ನಮ್ಮ ಅಪ್ಪ ಹೇಳಕ್ ಮುಂಚೆ ಹೋಗು ಅಂತ. ಹ್ಮ್ ಬಟ್ ಕೃಷ್ಣ ನಾನು ಕೃಷ್ಣ ಅಂತ ಹೇಳಿ ಹ್ಮ್ ಪಾಂಚಜನ್ಯ ಊದಿ ಅವನನ್ನ ಎಬ್ಬರಿಸಿ ಹ್ಮ್ ಯುದ್ಧ ಮಾಡಕ್ಕೆ ಇದ್ ಮಾಡ್ತಾನೆ. ಹ್ಮ್ ಹ್ಮ್ ಸೊ ಯುದ್ಧ ಮಾಡ್ತಾರೆ. ಕೆಲವು ಕಡೆ 21 ದಿನ ಅಂತಿದೆ, ಕೆಲವು ಕಡೆ 29 ದಿನ ಅಂತಿದೆ. ಹ್ಮ್ ಸೊ ಅಷ್ಟು ಸುದೀರ್ಘ ಯುದ್ಧ ಸುದೀರ್ಘವಾಗಿ ಯುದ್ಧ ನಡೆಯುತ್ತೆ. ಅಂದ್ರೆ ಜಾಂಬವಂತ ಅಷ್ಟು ವಯಸ್ಸಾಗಿದ್ರು ಹ್ಮ್ ರಾಮಾಯಣದಲ್ಲೇ ಅವನೊಂದು ಮುದುಕ ಅಂದಿದ್ದಾರೆ. ಹ್ಮ್ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲೂ ಕೃಷ್ಣನು ಅವನನ್ನ ಸೋಲ್ಸಕ್ಕಾಗಲ್ಲ, ಅಷ್ಟು ಯುದ್ಧ ನಡೆಯುತ್ತೆ. ಹ್ಮ್ 21. ಇಲ್ಲಿ ಈ ಕಡೆ ಕೃಷ್ಣನು ಸತ್ತೋಗಿದ್ದಾನೆ ಅಂತ ಹೇಳಿ ಜನ ಅನ್ಕೊಂತಾರೆ. ಹ್ಮ್ 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 ಬಟ್ ಹಿಂಗೆ ಯುದ್ಧ ನಡೆದು ಕೊನೆಗೆ ಒಂದ್ ಸ್ವಲ್ಪ ಸುಸ್ತಾಗತ್ತಂತೆ ಜಾಂಬವಂತನ್ಗೆ. ಹ್ಮ್ ನನ್ನನ್ನೇ ಸುಸ್ತು ಮಾಡಿದ್ದಾನೆ ಅಂತಂದ್ರೆ ಇವನು ಯಾರೋ ಮಹಾಪುರುಷ ಇರ್ಬೇಕು, ನೀನ್ ಯಾರು ಹೇಳು ಅಂತ ಕೇಳಿದಾಗ ಹ್ಮ್ ಕೃಷ್ಣ ಅವನು ರಾಮನ ರೂಪವನ್ನ ತೋರಿಸಿದಾಗ ಅವನ್ಗೆ ಗೊತ್ತಾಗುತ್ತೆ. ಅವನು ಅರ್ಥ ಮಾಡ್ಕೊಂಡು ನಡೆದಿದ್ದೆಲ್ಲ ಹ್ಮ್ ತಪ್ಪಾಯ್ತು ಅಂತ ಕೇಳಿ ಆ ಮಣಿನೂ ಕೊಟ್ಟು ಜಾಂಬವತಿಯನ್ನು ಕೃಷ್ಣನಿಗೆ ಮದುವೆ ಮಾಡಿ ಹ್ಮ್ ಹ್ಮ್ ಕಳಿಸ್ಕೊಡ್ತಾನೆ. ಕೃಷ್ಣ ತಗೊಂಬಂದು ವಾಪಸ್ ಕೊಡ್ತಾನೆ. ಹ್ಮ್ ಇದು ಸ್ಟೋರಿ ಎಲ್ರಿಗೂ ಗೊತ್ತಿದೆ. ಹ್ಮ್. ಬಟ್ ಸಮಂತಗೋಪಕ್ಕೇನೆ ಇಲ್ಲಿಗೆ ಮುಗಿಯಲ್ಲ, ಹ್ಮ್ 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 ಮುಂದೆ ಒಂಚೂರಿದೆ. ಹ್ಮ್ ಆ ನಂತರದಲ್ಲಿ ಏನಾಗುತ್ತೆ, ಅದು ಇವ್ ಸತ್ಯಜಿತ್ಗೂ ವಾಪಸ್ ತಂದು ಕೊಟ್ನಲ್ಲ, ಅದ್ ಗೊತ್ತಾಗಿ ನಾವು ಸುಮ್ನೆ ಅಪವಾದ ಮಾಡ್ಬಿಟ್ವಿ ಕೃಷ್ಣನ್ ಮೇಲೆ ಅಂತ ಅವನು ತನ್ನ ತಪ್ಪನ್ನು ಒಪ್ಕೊಂಡು ಹ್ಮ್ ಅವನ ಮಗಳು ಸತ್ಯಭಾಮ, ಅವನು ಸತ್ಯಭಾಮನ್ ಕೊಟ್ಟು ಮದುವೆ ಮಾಡ್ತಾನೆ. ಓಕೆ ಓಕೆ ಆಕೆ ಮದುವೆ ಆಗುತ್ತೆ. ನಂತರದಲ್ಲಿ ಸತ್ಯಜಿತನ್ನ ಐ ಥಿಂಕ್ ಶತಧನ್ವ ಮತ್ತೆ ಅಕ್ರೂರ ಅಂತ ಇನ್ನಿಬ್ರೇ ಆದವ್ರು, ಹ್ಮ್ ಹ್ಮ್ ಅವ್ರು ಸಾಯಿಸ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ ಅವನ್ ಮಲಗಿದ್ದಾಗ ಆ ಮಣಿಯನ್ನ. ಆ ಮಣಿನ. ಓ ತಿರ್ಗಾ ಜನ ಶ್ರೀಕೃಷ್ಣನ್ ಮೇಲೆ ಇದ್ ಮಾಡ್ತಾರೆ. ಓ ಅವಾಗ ಕೃಷ್ಣ ಇದು ಮತ್ತೆ ಮತ್ತೆ ನನ್ನ ಮೇಲೆ ಇದ್ ಬರ್ತಿದೆ ಅಂತ ಅವಾಗ ವಿನಾಯಕ ವ್ರತ ಮಾಡ್ತಾನೆ. ಓ ಓಕೆ ಅಲ್ಲ ಅವಾಗ್ಲೂ ಮಾಡಲ್ಲ, ಅದನ್ನು ಹುಡ್ಕೊಂಡು ಹೋಗ್ತಾನೆ ಹ್ಮ್ ಹ್ಮ್ ಯಾರು ಮಾಡಿದ್ದು ಅಂತ.
ಗೊತ್ತಾಗುತ್ತೆ ಈ ಶತಧನ್ವ ಮತ್ತೆ ಅಕ್ರೂರ. ಶತಧನ್ವ ಅಕ್ರೂರನ್ ಕೊಟ್ಟು ನೀನು ಹೋಗು, ತಪ್ಪಿಸ್ಕೊಂಡು ಹೋಗು ಅಂತ ಹೇಳ್ತಾನೆ. ಬಟ್ ಇವರು ಬಲರಾಮ ಮತ್ತೆ ಶ್ರೀಕೃಷ್ಣ ಹ್ಮ್ ಹಿಡಿತಾರೆ. ಹ್ಮ್ ಅವನೊಂದ್ ಸಾಯಿಸ್ತಾನೆ ಶ್ರೀಕೃಷ್ಣ ಚಕ್ರದಲ್ಲಿ. ಹ್ಮ್ ಅವಾಗ ಶತಧನ್ವನ ಹತ್ರನೂ ಸಿಗಲ್ಲ. ಹ್ಮ್ ಅವ್ನ್ ಮುಂಚೆನೆ ಅಕ್ರೂರನ್ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ ಅದನ್ನ. ಹ್ಮ್ ಅವಾಗ ಬಲರಾಮ ನೀನ್ ಸುಳ್ಳು ಹೇಳಿದೆ, ಸುಮ್ನೆ ಅವನನ್ನ ಸಾಯಿಸ್ಬಿಟ್ಟೆ ಅಂತ ಅಣ್ಣ ತಮ್ಮಂದ್ರಿಗೂ ಮಾತುಕತೆಯಾಗಿ ಬಲರಾಮನು ಬೇಜಾರಾಗಿ ದ್ವಾರಕೆಯಿಂದ ಬೇರೆ ಕಡೆ ಹೋಗ್ಬಿಡ್ತಾನೆ. ಓ ಇದು ಶ್ರೀಕೃಷ್ಣ ಮೇಲೆ ದೊಡ್ಡ ಅಪವಾದ ಬಂದ್ಬಿಡುತ್ತೆ. ನೀವು ಅಣ್ಣನ್ನು ದೂರ ಕಳಿಸ್ಬಿಟ್ಟ ಆ ಒಂದು ಮಣಿಗೋಸ್ಕರ. ಹ್ಮ್ ಹ್ಮ್ ಅವ್ನ್ ಶತಧನ್ವನ್ ಸಾಯಿಸ್ತಾ, ಸತ್ರಾಜಿತನ್ ಸಾಯಿಸ್ತಾ, ಎಲ್ಲ ನೀನೇ ಮಾಡಿದ್ದು ಅಂತ ತುಂಬಾ ದೊಡ್ಡ ಅಪವಾದ ಬರುತ್ತೆ. ಹ್ಮ್ ಅವಾಗ ಕೃಷ್ಣ ಏನ್ ಮಾಡೋದು ಗೊತ್ತಾಗ್ದಲೆ, ಅವಾಗ ಐ ಥಿಂಕ್ ನಾರದ್ರು ಬಂದು ಹೇಳ್ತಾರೆ, ನೀನು ವರಸಿದ್ಧಿ ವಿನಾಯಕ ವ್ರತ ಮಾಡು, ನೀನು ಯಾವಾಗ್ಲೂ ಒಂದ್ಸರಿ ಇದನ್ನ ನೋಡ್ಬಿಟ್ಟಿದ್ಯಾ, ಚಂದ್ರನ್ ನೋಡ್ಬಿಟ್ಟಿದ್ಯಾ, ಅದಕ್ಕೆ ಇಷ್ಟು ಅಪವಾದ ಆಗೋದು. ವರಸಿದ್ಧಿ ವಿನಾಯಕ ವ್ರತ ಮಾಡು, ನಿಂದು ಇದು ಸರಿ ಹೋಗುತ್ತೆ ಅಂತ. ಹ್ಮ್ ಅವಾಗ ಕೃಷ್ಣ ವರಸಿದ್ಧಿ ವಿನಾಯಕ ವ್ರತ ಮಾಡ್ತಾನೆ. ಹ್ಮ್ ಅದ್ ಮಾಡ ಸ್ವಲ್ಪ ದಿವಸ ಆದ್ಮೇಲೆ ಇವನು ಅಕ್ರೂರ ಒಳ್ಳೆವನೇ. ಹ್ಮ್ 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 ಅವನ್ ಕಾಶಿಯಲ್ಲಿ ಹೋಗಿ ದ್ವಾರಕೆಯಿಂದ ಕಾಶಿಗೆ ಬಂದು ಅದು ಏನು ಡೈಲಿ ಅದು ಕೊಡ್ತಿರುತ್ತಲ್ಲ ಮಣಿ, ಹ್ಮ್ ಅದರಿಂದ ಹಲವಾರು ಯಜ್ಞ ಯಾಗಾದಿಗಳು ಮಾಡ್ಕೊಂಡು ದೇವಸ್ಥಾನಗಳೆಲ್ಲ ಕಟ್ಸಿ ಹ್ಮ್ ಹ್ಮ್ ಒಳ್ಳೆ ಕೆಲಸ ಮಾಡ್ತಿರ್ತಾನೆ. ಹ್ಮ್ ಬಟ್ ಕೆಲವು ದಿವಸ ಆದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಕೃಷ್ಣನ್ಗೆ ಈ ರೀತಿ ಅಪವಾದ ಬಂದಿದೆ ಅಂತ. ಹ್ಮ್. ಅವ್ನು ವಾಪಸ್ ತಂದು ನಡೆದಿದ್ದೆಲ್ಲ ಹೇಳಿ ಈ ಅಪವಾದನ ಕ್ಲಿಯರ್ ಮಾಡ್ತಾನೆ. ಓಕೆ. ಸೊ ಅದು ಅಲ್ಲಿವರೆಗೂ ಇದೆ ಕತೆ. ಹ್ಮ್ ಯೂಶುವಲಿ ಕತೆನ ಇದಕ್ಕೆ ಎಂಡ್ ಮಾಡ್ಬಿಡ್ತಾರೆ. ಹ್ಮ್ 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 ಹ್ಮ್. ಎಲ್ಲಿಗೆ ಜಾಂಬುವತಿ ಮದ್ವೆ ಆಗಿ ಬರೋ. ಅದೇ ವಾಪಸ್ ತಂದಿದ್ದಕ್ಕೆ ಎಂಡ್ ಮಾಡ್ತಾರೆ. ಸೊ ಅಲ್ಲಿಂದ ಆಚೆಗೂ ಇದೆ. ಈ ಕತೆನ ಇವರು ಸೌತಿಗಳಾದ ಶೌನಕಾದಿಗಳಿದಾರಲ್ಲ, ಅವ್ರು ಧರ್ಮರಾಯನ್ಗೆ ಹೇಳ್ತಾ ಇದ್ದಾರೆ. ಹ್ಮ್ 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 ನಂತರ ಧರ್ಮರಾಯನು ವರಸಿದ್ಧಿ ವಿನಾಯಕ ವ್ರತ ಮಾಡ್ತಾನೆ. ಹ್ಮ್ ಸೊ ಇಲ್ಲಿಗೆ ಕತೆ ಮುಗಿಯೋದು. ಹ್ಮ್ ಅದ್ರ ಕಥೆಯಲ್ಲೂ ಕೂಡ ಏನೇನ್ ಮಾಡ್ಬೇಕು ಅನ್ನೋದೆಲ್ಲ. ಸೊ ಇದು ಕತೆ ಇಲ್ಲಿವರೆಗೂ ಇದೆ. ಸೊ ಹೀಗೆ ಧರ್ಮರಾಯನು ತಾನು ಮತ್ತೆ ವರಸಿದ್ಧಿ ವಿನಾಯಕ ವ್ರತ ಮಾಡಿ ಅವನ ಕಷ್ಟಗಳನ್ನ ಅವನು ಕಳ್ಕೊಂತಾನೆ. ಹ್ಮ್ ಸೊ ಇದು ಕತೆ. ಇದನ್ನ ಓದಿ ಅಥವಾ ಕೇಳಿದ್ರೆ ಒಳ್ಳೇದು ಅಂತ. ಹ್ಮ್ ಇನ್ನು ಈಗ ಇದನ್ನ ಚಂದ್ರನ್ ನೋಡಿದ ವಿಚಾರಕ್ಕೆ ಬಂದ್ರೆ ಆ ಕಥೆನೂ ಇದೆ ಮಧ್ಯದಲ್ಲಿ. ಒಮ್ಮೆ ಗಣಪತಿ ಅಂದ್ರೆ ಯಾಕೆ ಚಂದ್ರನ್ ನೋಡ್ಬಾರ್ದು ಅನ್ನೋದಕ್ಕೆ ಅದು ಕೂಡ ಸಣ್ಣದಾಗಿದೆ. ಅದು ಪಾಪ್ಯುಲರ್ ಗೊತ್ತೇ, ಮಕ್ಳಿಗೆ ಹೇಳೋಂಥದ್ದು ಎಲ್ರಿಗೂ ಗೊತ್ತಿದೆ. ಗಣಪತಿ ಒಮ್ಮೆ ವಿಹಾರ ಮಾಡ್ಕೊಂಡು ಮೂಷಿಕನ ಮೇಲೆ ಹೋಗ್ಬೇಕಾರೆ ಬಿದ್ದ, ಹೊಟ್ಟೆ ಹೊಡೆದಾಯ್ತು ಅಂತ ಮಕ್ಳಿಗೆ ಹೇಳಕ್ ಚೆನ್ನಾಗಿದೆ. ಬಟ್ ಚಂದ್ರ ಅಪಹಾಸ್ಯ ಮಾಡ್ತಾನಂತೆ, ನಿನ್ ಹೊಟ್ಟೆ ದಪ್ಪ ಇದೆ ಹಾಗೆ ಅಂತ. ಅವಾಗ ಬಾಡಿ ಶೇಮಿಂಗ್ ಮಾಡ್ತಾನೆ. ಅದಕ್ಕೆ ಅವನ್ಗೆ ಶಾಪ ಕೊಡ್ತಾನೆ ಗಣಪತಿ. ನಂತರದಲ್ಲಿ ಆ ಶಾಪ ಚಂದ್ರ ಎಲ್ಲ ವಾಪಸ್ ಮತ್ತೆ ಕೇಳಿದಾಗ, ಯಾರು ಅಂದ್ರೆ ಚೌತಿ, ಸಂಕಷ್ಟ ಚೌತಿ ದಿವಸ, ಬರೀ ಭಾದ್ರಪದ ಶುಕ್ಲ ಚೌತಿ ಅಲ್ಲ, ಸಂಕಷ್ಟ ಚೌತಿ ದಿವಸನು ಚಂದ್ರನ್ ನೋಡ್ಬಾರ್ದು ಅಂತ ಇರುತ್ತೆ. ಹಂಗ ಮಾಡೋದು ಅವರು ಅಕಸ್ಮಾತ್ ನೋಡಿದ್ರೆ ನೆಕ್ಸ್ಟ್ ಶುಕ್ಲ ಬಿದಿಗೆಯಲ್ಲಿ ಚಂದ್ರನಿಗೆ ತರ್ಪಣ ಕೊಡ್ಬೇಕು. ಅದ್ ಮಾಡಿದ್ರೆ ಅದು ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಇಲ್ಲಿ ಶಾಪ ಕೊಟ್ಟಿದ್ದು ಏನು ಚಂದ್ರನಿಗೆ. ಬಟ್ ಏನಂದ್ರೆ ಅವ್ನ್ ಸುಂದರ ಅಲ್ಲವ ಚಂದ್ರ, ಅವನೊಂದ್ ಜನನ್ ಬೇರೆಯವರೆಲ್ಲ ನೋಡ್ಬೇಕು ಅನ್ನೋದೇ ತಾನ ಅವನ ಆಸೆ. ಅದಕ್ಕೆ ಶಾಪ, ಆ ರೀತಿ ಶಾಪ. ಬಟ್ ಅನ್ಭವಿಸೋ ಜನರು ಇರ್ಬೋದು, ಬಟ್ ಅದು ಚಂದ್ರನ್ಗೆ ಅವನ ಸೌಂದರ್ಯದ ಮೇಲೆ ನಿಂತಿತ್ತು, ಅದಕ್ಕೆ ಶಾಪ ಕೊಟ್ಟಂಗ ಆಗುತ್ತೆ. ಸೊ ಈ ಕೆಲವ್ರು ಹೇಳ್ತಾರೆ ಗಣಪತಿ ಕೊಟ್ಟಿದ್ ಶಾಪ ಅಂತ, ಅವ್ನ 15 ದಿವಸ ಕಡಿಮೆ ಆಗ್ಬೇಕು, 15 ದಿವಸ ಜಾಸ್ತಿ ಆಗ್ಬೇಕು ಅಂತ. ಇಲ್ಲ, ಇದು ಆಕ್ಚುಲಿ ದಕ್ಷ ಕೊಡೋ ಶಾಪ. ಅದು ಮುಂಚೆ ಹೇಳಿದೀನಿ. ಸೊ ಗಣಪತಿ ಕೊಟ್ಟಿದ್ದು ನನ್ನ ಶುಕ್ಲ ಅಂದ್ರೆ ಚೌತಿ ದಿವಸ ಚಂದ್ರನ್ ಯಾರು ನೋಡ್ಬಾರ್ದು, ನಿನ್ನನ್ ಯಾರು ನೋಡಲ್ಲ ಅವತ್ತು. ಆಕ್ಚುಲಿ ಫಸ್ಟ್ ಹೇಳೋದು ನಿನ್ ಮುಂದೆ ಯಾರು ನೋಡ್ಬಾರ್ದು ಅಂತ. ನಂತರ ಅವ್ನು ಇದ್ ಕೇಳಿದಾಗ ಚೌತಿ ದಿವಸ ಮಾತ್ರ ನೋಡ್ಬಾರ್ದು, ಅಕಸ್ಮಾತ್ ನೋಡಿದ್ರು ಅದಕ್ಕೂ ಪರಿಹಾರ ಇದೆ ಅಂತ ಹೇಳ್ತಾರೆ. ಇಲ್ಲ ಅಕಸ್ಮಾತ್ ಯಾರು ಮಿಸ್ ಆಗಿ ನೋಡಿದ್ರೆ, ಈ ಕಥೆಯನ್ನ ಓದಿದ್ರೆ ಅಥವಾ ಕತೆ ಕೇಳಿದ್ರೆ ಕೂಡ ಪಾಪ ಪರಿಹಾರ ಆಗುತ್ತೆ ಅಂತ ಇದೆ. ಏನು ಸಮಂತಗೋಪಾಖ್ಯಾನ ಕತೆ ಇದೆಯಲ್ಲ, ಫುಲ್ ಕತೆ ಡೀಟೇಲ್ಡ್ ಆಗಿ ಕೇಳ್ಬೇಕು. ನೀವು ಅದೊಂದ್ ಸಾಂಗ್ ಇದೆ ಅಂತ ಕೇಳಿದೆ, ಅದು ಅರ್ಧಂಬರ್ಧ ಇದೆ. ನಂತರದ ವಿಷಯ ನಾನೇನ್ ಹೇಳಿದೆ ಅದಿಲ್ಲ. ಸೊ ಫುಲ್ ಡೀಟೇಲ್ ಕತೆ.
ಇಲ್ಲ ಯಾರ ಮನೆಯಲ್ಲಿ ಸಾಯಂಕಾಲ ಹೊತ್ತು ಓದುವಾಗ ಹೋಗಿ ಕೂತ್ಕೊಳ್ಳಿ, ಓದ್ತಾರೆ ಆಲ್ಮೋಸ್ಟ್. ಆಮೇಲೆ ವ್ರತ ಮಾಡೋರು ಮಸ್ಟ್ ಅಂಡ್ ಶುಡ್ ಇದನ್ನ ಮಾಡ್ಲೇಬೇಕು. ಬರೀ ಪೂಜೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ಸುಸ್ತಾಗೋದು, ಸುಸ್ತಾಗ್ಬಿಟ್ವಿ ನಾವಿನ್ನು ಮುಂದೆ ಮಾಡಕ್ಕಲ್ಲ. ಅವತ್ತಲ್ದರೆ ಮಾರನೇ ದಿವಸ ಗಣಪತಿಯನ್ನ ವಿಸರ್ಜನೆ ಮಾಡೋದಕ್ ಮುಂಚೆ ಕತೆ ಓದಿ, ಆ ಕಥಾಪಾಠ ಇಂಪಾರ್ಟೆಂಟ್. ಈ ಕತೆ ಓದಿದ್ರೇನೆ ಈ ಪೂಜೆ ಕಂಪ್ಲೀಟ್ ಅಂತ ಅನ್ಸ್ಕೊಳ್ಳೋದು. ಹೌದು ಸಂಪೂರ್ಣವಾಗಿ. ಹೌದು. ಸುಮ್ನೆ ಗಣಪತಿ ಕೂರ್ಸಿದ್ವಿ, ಬಿಟ್ವಿ, ಅಡ್ಗೆ ಎಲ್ಲ ಮಾಡಿದ್ವಿ, ಭಕ್ಷ್ಯ ಭೋಜ್ಯಗಳ ನೈವೇದ್ಯ ಮಾಡಿದ್ವಿ ಅಲ್ಲ. ಕಥೆಯನ್ನು ವ್ರತದ ಒಂದು ಇಂಪಾರ್ಟೆಂಟ್ ಭಾಗ, ಅದು ಕೂಡ ತುಂಬಾ ಮುಖ್ಯ ಭಾಗ. ಅದನ್ನು ಮಾಡ್ಬೇಕು. ಕೇಳಿದ್ರಲ್ಲ, ಗಣಪತಿ ಹಬ್ಬ ಮತ್ತೆ ವ್ರತಾಚರಣೆ ಜೊತೆಗೆ ಕಥೆಯನ್ನು ಕೂಡ ನಾವಿವತ್ತು ಇಲ್ಲಿ ಮಾತಾಡಿದ್ವಿ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ಎಪಿಸೋಡ್ನ ನಾವು ಇಲ್ಲೇ ಮುಗಿಸ್ತಾ ಇದೀವಿ. ಮುಂದಿನ ಒಂದು ಎಪಿಸೋಡ್ನಲ್ಲಿ ಹೀಗೆ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಟಾಪಿಕ್ ಜೊತೆ ಮತ್ತೆ ಮಾತಾಡೋಣ. ಸ್ನೇಹಿತರೆ, ನಮ್ಮ ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ನೀವೇನಾದರೂ ಮೊದಲನೇ ಬಾರಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ಹಾಗೆಯೇ ನಮ್ಮ ಬೇರೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮಲ್ಲೇನಾದರೂ ಕ್ವಶನ್ಸ್ ಇದ್ದರೆ ಅಥವಾ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ವಿಶೇಷ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.